ಪತ್ರಿಕಾ ಪ್ರಕಟಣೆ. ವಿಷಯ: ವಿಶ್ವಶಾಂತಿ, ಯುದ್ಧಕ್ಕೆ ವಿರಾಮ, ಸಂವಾದಕ್ಕೆ ಆದ್ಯತೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಸಂಬಂಧಿತ ಸದ್ಯದ ಸಂಘರ್ಷಗಳು ವಿಶ್ವಶಾಂತಿಗೆ ಗಂಭೀರ ಧಕ್ಕೆಯನ್ನು ಉಂಟುಮಾಡುತ್ತಿವೆ. ಯುದ್ಧವು ಯಾವುದೇ ದೇಶದ ಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವುದಿಲ್ಲ. ವಿಶೇಷವಾಗಿ ಇರಾನ್ ಜನರ ಸಮಸ್ಯೆಗಳು ಯುದ್ಧದ ಮೂಲಕ ಪರಿಹಾರವಾಗುವುದಿಲ್ಲ. ಸಮಸ್ಯೆಗಳ ಪರಿಹಾರವು ಸಂವಾದದ ಮೂಲಕ, ರಾಜಕೀಯ ಚರ್ಚೆಗಳ ಮೂಲಕವೇ ಸಾಧ್ಯ. ರಾಜಕೀಯ ಪಕ್ಷಗಳು ಮತ್ತು ರಾಷ್ಟ್ರಗಳ ಸರ್ಕಾರಗಳು ಯುದ್ಧಭೂಮಿಯಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲಲ್ಲ, ಮಾತುಕತೆಗಳ ಮೇಜಿನ ಮೇಲೆ ಸಮಸ್ಯೆಗಳನ್ನು ಬಗೆಹರಿಸಲು ಸ್ಥಾಪಿತವಾಗಿವೆ. ಆದ್ದರಿಂದ ಯುದ್ಧದ ಬದಲು ಸಂವಾದವೇ ಮಾರ್ಗವಾಗಬೇಕು. ಈ ಗಲ್ಫ್ ಪ್ರದೇಶದ ಯುದ್ಧವು ಇರಾನ್ ಮಾತ್ರವಲ್ಲ, ಸಂಪೂರ್ಣ ವಿಶ್ವದ ಮೇಲೆ ಪರಿಣಾಮ ಬೀರುತ್ತದೆ. ಗಲ್ಫ್ ದೇಶಗಳು ಜಾಗತಿಕವಾಗಿ ತೈಲ ಮತ್ತು ನೈಸರ್ಗಿಕ ಅನಿಲದ ಪ್ರಮುಖ ಮೂಲವಾಗಿವೆ. ಯುದ್ಧದಿಂದಾಗಿ ತೈಲ ಮತ್ತು ಅನಿಲ ಸರಬರಾಜು ಅಸ್ತವ್ಯಸ್ತವಾಗುತ್ತದೆ. ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆ ಕುಂಠಿತವಾಗುತ್ತದೆ. ಕೃಷಿ ಕ್ಷೇತ್ರದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತದೆ. ರಸ್ತೆ ನಿರ್ಮಾಣ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಬೆಲೆ ಏರಿಕೆ ಹೆಚ್ಚುತ್ತದೆ. ಸರಬರಾಜು ಸರಪಳಿ ಸಂಪೂರ್ಣವಾಗಿ ವ್ಯತ್ಯಯಗೊಳ್ಳುತ್ತದೆ. ಅಪಾರ ಮಾನವ ಜೀವಹಾನಿ ಮತ್ತು ಆಸ್ತಿ ನಷ್ಟ ಉಂಟಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಸ್ಪಷ್ಟವಾಗಿ ಘೋಷಿಸುತ್ತೇವೆ: ಭಾರತ ಮಹಾಸಾಗರವನ್ನು ಶಾಂತಿಯ ವಲಯ, ಝೋನ್ ಆಫ್ ಪೀಸ್ ಎಂದು ಘೋಷಿಸಬೇಕು. ನಮ್ಮ ಘೋಷಣೆಗಳು: ಯುದ್ಧ ನಿಲ್ಲಿಸಿ, ಸಂವಾದ ನಡೆಸಿ, ಅಹಂಕಾರ ಮತ್ತು ಪ್ರತಿಷ್ಠೆಗಾಗಿ ಯುದ್ಧ ಬೇಡ. ಭಾರತದ ನಾಗರಿಕರಾಗಿ ನಾವು ವಿಶ್ವದಲ್ಲಿ ಹಾಗೂ ನಮ್ಮ ಪ್ರಾದೇಶಿಕ ಪ್ರದೇಶದಲ್ಲಿ ಶಾಂತಿ ನೆಲೆಸಬೇಕು ಎಂದು ಬಯಸುತ್ತೇವೆ. ಯುದ್ಧವು ಮಾನವಕುಲದ ಹಿತಕ್ಕೆ ವಿರುದ್ಧವಾಗಿದೆ. ಶಾಂತಿ, ಸಂವಾದ ಮತ್ತು ಸಹಕಾರವೇ ಮಾನವ ಸಮಾಜದ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ. ವಿಶ್ವದಲ್ಲಿ ಯುದ್ಧ ನಡೆದ ಬಗ್ಗೆ ಮಾತನಾಡಿದ ಎನ್.ಎಸ್. ದೇವರಾರವರು, ವಕೀಲರು, ಆರ್.ಡಿ. ಹಳಿಂಗಳಿ ವಕೀಲರು, ಸಂಗಪ್ಪನ್ನ ಬಾಗೇವಾಡಿ, ಗಿರ್ಮಲ್ಲಪ್ಪ ಹಾದಿಬಸಪ್ಪ ಗೋಳ, ಪ್ರದೀಪ್ ಮೆಟಗುಡ್ ಮಹಾರಾಜರು ಭಾಗವಹಿಸಿದ್ದರು. ಧನ್ಯವಾದಗಳು. ಸುರಳಿತವಾಗಿಲ್ಲ ಮತ್ತು ಅತ್ಯಂತ ಆತಂಕಕಾರಿಯಾಗಿದೆ. ದಿನನಿತ್ಯ ನೂರಾರು ಸಾವಿರಾರು ಬಾಂಬುಗಳ ಎಸೆತದಿಂದ ಜನ ಎಲ್ಲ ತಲ್ಲಣಗೊಂಡಿರುವ ದಿವಸ. ಕಳೆದ 21 ದಿವಸದಿಂದ ಇಸ್ರೇಲು ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಪತ್ರಿಕಾಗಳನ್ನು ಕೇಳಿದ್ವಿ. ಯುದ್ಧ 2-3 ದಿವಸದಲ್ಲೇ ಮುಕ್ತಾಯ ಆಕೈತಿ, ಖೊಮೇನಿ ಸಾವಿನ ನಂತರ ಏನು ಉಳಿಲ್ಲ, ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥದ್ದು ಅಮೆರಿಕದ ಹುಮ್ಮತನದ ಮಾತು ಇವತ್ತು ಖುಷಿಯಾಗಿದೆ. ಇವತ್ತು ಅಮೆರಿಕದ ನೀತಿಯಿಂದ, ಯುದ್ಧದ ನೀತಿಯಿಂದ, ಶಸ್ತ್ರಾಸ್ತ್ರ ಪೈಪೋಟಿ ನೀತಿಯಿಂದ, ಶಸ್ತ್ರಾಸ್ತ್ರ ಮಾರಾಟದ ವ್ಯಾಪಾರದ ನೀತಿಯಿಂದ ಇವತ್ತು ಯುದ್ಧಗಳು ಆಗ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಸಾಕಷ್ಟು ನೋಡಿವಿ. ಏನು 2ನೇ ಮಹಾಯುದ್ಧದ ನಂತರ ಮತ್ತೆ ಸಾಕಷ್ಟು ಹಲವಾರು ಯುದ್ಧಗಳಾಗ್ಯಾವ. ಎಲ್ಲ ಯುದ್ಧದಲ್ಲಿ ಅಮೆರಿಕ ತನ್ನ ಹಿರಿಮೆಯನ್ನು ತೋರಿಸೋಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ವಿಯೆಟ್ನಾಂ ಇರ್ಬೋದು, 25 ವರ್ಷ ಯುದ್ಧ ಮಾಡಿದ್ರು, ಸೋತ್ ಪಲಾಯನ ಮಾಡಿದರು. ಆಮೇಲೆ ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡಿದರು. ಅಲ್ಲಿರ್ತಕ್ಕಂಥ ಸುಸ್ಥಿರ ಸರ್ಕಾರವನ್ನು ಕಿತ್ತಿಸಿದರು, ತಾವು ಆತಂಕವಾದಿಗಳನ್ನು ಸೃಷ್ಟಿ ಮಾಡಿದರು. ಆಮೇಲೆ ಇರಾಕದ ಮೇಲೆ ಸದ್ದಾಂ ಹುಸೇನ್ ಆಡಳಿತ ಮಾಡ್ತಕ್ಕಂಥ ಮನುಷ್ಯನನ್ನು ಸುಮ್ಮನೆ ಅನಾವಶ್ಯಕವಾಗಿ ಯುದ್ಧ ಮಾಡಿ ಸುಮಾರು ದಿನಗಳ ಕಾಲ ದೇಶನೆಲ್ಲ ಹಾಳು ಮಾಡಿಬಿಟ್ರು. ಅಂಥ ಶ್ರೀಮಂತ ಸಮೃದ್ಧ ನಾಡಾಗಿರ್ತವೆ. ಲಿಬಿಯಾ, ಸಿರಿಯಾ, ಹೀಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಹೆಚ್ಚು ಒತ್ತಡ ತರ್ತಕ್ಕಂಥದ್ದು ಒಂದು ಆರ್ಥಿಕ ಒಂದು ಲಾಭಕ್ಕಾಗಿ ಇವತ್ತಿನ ದಿವಸ ಈಗ ಅವರು ಅಮೆರಿಕದವರು ಮಾಡ್ತಕ್ಕಂಥ ನೀತಿ. ವೆನಿಜುಲಾದಲ್ಲಿ ಮಾಡಿದರು, ಇವತ್ತು ಡೆನ್ಮಾರ್ಕ್ಗೆ ಇವತ್ತು ಅಲ್ಲಿ ಥ್ರೆಟ್ನಿಂಗ್ ಕೊಟ್ಟರು, ಕೆನಡಾಗೆ ಥ್ರೆಟ್ನಿಂಗ್ ಕೊಟ್ಟರು. ಈ ಎಲ್ಲ ಮಧ್ಯೆ ಈ ಯುದ್ಧನ ಸಾರಿದರು. ಯುದ್ಧ ಸಾರಿದರು. ಏನೋ ಕೆಲವು ಘಟನೆಗಳ ಮೇಲೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆಗ್ತಿದ್ದು. ಇವತ್ತು ಹಿಂದಿನ ಥರ ಯುದ್ಧಗಳಿಲ್ಲ. ಹಿಂದಿನ ಥರ ಯುದ್ಧ ಹಾಕಿದ್ರು ಸೈನಿಕ ಯುದ್ಧ ಹಾಕಿದ್ರು. ಸೈನಿಕ ಯುದ್ಧ ಇಲ್ಲ. ದೊಡ್ಡ ಪ್ರಮಾಣದಾಗ ಮಿಸೈಲ್ಗಳು ಯುದ್ಧ ಆಗ್ತಾವೆ, ರೋಬೋಟ್ಗಳು ಮಾಡ್ತಾವೆ. ಇವತ್ತಿನ ದಿವಸ ಎಲ್ಲ ಬಹುತೇಕ ಯುದ್ಧಗಳು ಎಲ್ಲ ಮಿಸೈಲ್ಗಳೇ ಮಾಡ್ತಕ್ಕಂಥ ಯುದ್ಧಗಳು. ಇದರಿಂದ ದೊಡ್ಡ ಪ್ರಮಾಣದಾಗ ಹಾನಿ ಆಗುತ್ತೆ. ಸಾವಿರಕ್ಕೆ ಕಿಲೋದು, 5,000 ಕಿಲೋದು ತೂಕದ ಬಾಂಬ್ಗಳನ್ನ ಹಾಕಿದರೆ ಎಷ್ಟು ದೊಡ್ಡ ಪ್ರಮಾಣದ ಹಾನಿ ಆಗುತ್ತೆ.
ಅದಕ್ಕೆ ಇದರಿಂದ ಇರಾನದಲ್ಲಿರ್ತಕ್ಕಂಥ ಮಕ್ಕಳು ವಾಸಿಸ್ತಕ್ಕಂಥ ಸ್ಕೂಲ್ ಮೇಲೆ ಇವತ್ತು ಹಾಸ್ಟೆಲ್ ಮೇಲೆ ದಾಳಿ ಮಾಡಿದರು. 160 ಜನ ಮಕ್ಕಳು ಸತ್ತರು, 160 ಜನ ಮಕ್ಕಳು ಆಸ್ಪತ್ರೆ ಹೋಗ್ತಾರೆ. ಇಂಥ ಒಂದು ಕ್ರೂರವಾಗಿರ್ತಕ್ಕಂಥದ್ದು, ಯಾರೋ ಇನ್ನೂ ಸಂಬಂಧ ಇರ್ತಕ್ಕಂಥ 3 ಜನ ಸಹಾಯಕತ್ತಾರೆ ಇವತ್ತು ಸರ್. ಇದರಿಂದ ಸಾಕಷ್ಟು ಜನ ಇವತ್ತು ಸುಮಾರು ಇವತ್ತಿಗೆ 1800 ಜನ ಇವತ್ತು ಇರಾನದಲ್ಲಿ ಜನ ಸತ್ತಾರೆ ಸರ್. ಇರಾಕದಲ್ಲಿ ಕೂಡ ಸುಮಾರು 1200 ಜನ ಸತ್ತಾರೆ. ಸುತ್ತಮುತ್ತ ರಾಷ್ಟ್ರದೊಳಗೆ ಎಲ್ಲಿ ಬಾಂಬ್ ಇರಾನದವ್ರು ಕೂಡ ದಾಳಿ ಮಾಡಿದರೆ ಎಲ್ಲಿಯೂ ಕೂಡ ಜನ ಸತ್ತಾರೆ ಸರ್. ಸಾಕಷ್ಟು ಹಾನಿಯಾಗ್ಯಾವ, ಏರ್ಪೋರ್ಟ್ ಹಾನಿಯಾಗ್ಯಾವ, ಇಲ್ಲಿ ಎಣ್ಣೆ ತೈಲ ಮತ್ತು ಅನಿಲ ಉತ್ಪಾದನೆ ಮಾಡ್ತಕ್ಕಂಥದ್ರ ಮೇಲೆ ಕೂಡ ಹಾನಿಯಾಗ್ಯಾವ ಸರ್. ಇವತ್ತೇನು ಹರ್ಮೂಜ್ ಅಂತಕ್ಕಂಥದ್ದು ಏನೋ ಒಂದು ಬಾಗಲ ಇರಾನ್ ಅವರು ಬ್ಲಾಕ್ ಮಾಡಿದ್ದಾರೆ. ಇದರಿಂದ ಎಲ್ಲ ಎಣ್ಣೆ ಬೇರೆ ಎಲ್ಲ ದೇಶಗಳಿಗೆ ಹೋಗ್ತದ್ದು ಸರ್. ಯಾಕಂದ್ರೆ 50% ಎಣ್ಣೆ ಉತ್ಪಾದನೆ, ಎಣ್ಣೆ ಇವತ್ತಿನ ದಿವಸ ಬೇರೆ ಜಗತ್ತಿನ ತುಂಬ ಸಪ್ಲೈ ಆಗತಕ್ಕಂಥದ್ದು ಅಂದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮಾತ್ರ. ಅಂದ್ರೆ ಏನು ಗಲ್ಫ್ ನೇಷನ್ಸ್ಗಳು ಬರ್ತಾವೆ, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಥವಾ ಬೇರೆ ಎಲ್ಲ ರಾಷ್ಟ್ರಗಳು ಎಲ್ಲ ಸೇರಿ ಅಲ್ಲಿ ದುಬೈ ಇರ್ಬೋದು, ಎಲ್ಲರೂ ಸೇರಿ ಇವತ್ತು 50% ಜಗತ್ತಿಗೆ ಸಪ್ಲೈ ಮಾಡ್ತಕ್ಕಂಥದ್ದು ಕೇಂದ್ರ ಬಿಂದು. ಅದು ಇವತ್ತು ಬ್ಲಾಕ್ ಆಗಿದೆ. ಯಾವುದಲ್ಲಿ ಬ್ಲಾಕ್ ಆಗಿದ್ದರಿಂದ 70 ರೂಪಾಯಿಗೆ ಬ್ಯಾರಲ್ ಇರ್ತಕ್ಕಂಥ ಕಚ್ಚಾ ತೈಲ ಇರುತ್ತೆ ಸರ್, 140 ರೂಪಾಯಿಗೆ ಒಂದು ಬ್ಯಾರಲ್ ಇರುತ್ತೆ ಕಚ್ಚಾ ತೈಲ ಆಗಿದೆ ಹಾಂ, $140. ಇದಕ್ಕೆ ಇವತ್ತು ಡಾಲರ್ $140 ಹೋಗಿ $200 ಆಗ್ಬೋದು, ತಲುಬೋದು ಅಂಥ ಒಂದು ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಮೂಲ ಎಣ್ಣೆ ಇವತ್ತು ಸರಬರಾಜು ಮಾಡ್ತಕ್ಕಂಥ ರಾಷ್ಟ್ರಗಳೇ ಇವತ್ತು ಎಲ್ಲ ಯುದ್ಧದಾಗ್ತಾರೆ ಇರೋದ್ರಿಂದ, ಮತ್ತು ಅಲ್ಲಿ ಇವತ್ತು ಯಾವ ಹಡಗುಗಳು ಅವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ವಾತಾವರಣ ಇರೋದ್ರಿಂದ ಎಲ್ಲ ದೇಶದಲ್ಲಿ ಎಣ್ಣೆ ತೊಂದರೆ ಅನುಭವಿಸ. ಇದರಿಂದ ಏನಾಗೈತೆ ಅಂತಂದ್ರೆ ಬರೀ ಯುದ್ಧ ಮಾತ್ರ, ಯುದ್ಧದಿಂದ ಏನೋ ಎಣ್ಣೆ ಹೊರಗೆ ಹೋಗಲಾರ್ದಂಥ ತಡೆ ಹಿಡಿದ ಕಾರಣ ಏನಾಗಿದೆ ಅಂತಂದ್ರೆ ಎಣ್ಣೆ ಕೊರತೆ ವಿಶ್ವ ತುಂಬ ಆಗಿದೆ, ಗ್ಯಾಸದ ಕೊರತೆ ವಿಶ್ವ ತುಂಬ ಆಗಿದೆ, ಅದು ನೈಸರ್ಗಿಕ ಅನಿಲೂ ಸಾಕಷ್ಟು ತೊಂದರೆ ಆಗಿದೆ. ಇದರಿಂದ ಏನಾಗೈತಪ್ಪ ಅಂತಂದ್ರೆ ಬರೀ ವಾಹನಗಳಿಗೆ ಮಾತ್ರ ಎಣ್ಣೆ ಪೂರೈಕೆ ಕಡಿಮೆ ಆಗೈತಲ್ಲ, ವಾಹನಗಳಿಗೆಲ್ಲ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಏನು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಏನು ಥರ್ಮಲ್ ಪ್ರೊಜೆಕ್ಟ್ಸ್ ಇದಾವೆ ಸರ್, ಹೈಡ್ರೋ ಪ್ರೊಜೆಕ್ಟ್ಸ್ ಅದಾವ. ಆ ಹೈಡ್ರೋ ಪ್ರೊಜೆಕ್ಟ್ಸ್ಗಳು, ಥರ್ಮಲ್ ಪ್ರಾಜೆಕ್ಟ್ಗಳು ಎಲ್ಲ ಬಹಳಷ್ಟು ನಿಲ್ಲಿಸುವಂಥ ಪ್ರಸಂಗ ಅದಾವೆ. 50% ಮಾಡಿರುತ್ತೆ ಸರ್. ನಮ್ಮ ಭಾರತದಾಗ ನಮ್ಮ ಕಲ್ಲಿದ್ಲಿ ಅದ, ನಾವು ಕಲ್ಲಿದ್ಲಿಂದ ಉತ್ಪಾದನೆ ಮಾಡ್ತೀವಿ ಜಾಸ್ತಿ, ಎಣ್ಣೆ ಮೇಲಿಲ್ಲ. ಆದರೆ 50% ರಾಷ್ಟ್ರಗಳು ಎಣ್ಣೆ ಮೇಲೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಹೈಡ್ರೋ ಪ್ರೊಜೆಕ್ಟ್ಸ್ಗಳು. ಅವೆಲ್ಲ ಇವತ್ತಿನ ಸಲ ಸ್ಥಗಿತ ಆಗ್ತಕ್ಕಂಥ ಪರಿಸ್ಥಿತಿ ಆಗೈತೆ. ಕರೆಂಟ್ ಬಂದದೆಲ್ಲ ಬಂದಲ್ಲ ಇವತ್ತಿನ ಸಲ, ಪ್ರತಿಯೊಂದೆಲ್ಲ ಕಲ್ಲಿಂದ ಅವರಿಂದ. ಇದು ಒಂದು ಪರಿಣಾಮ ತಾತ್ಪೂರ್ತಿಕವಾಗಿ. ಮತ್ತು ಗ್ಯಾಸ ಇವತ್ತು ನಮ್ಮ ದೇಶದಾಗನೇ ಇವತ್ತು ಗ್ಯಾಸಿನ ತೊಂದರೆ ಆಗೈತಿ, ನಾವೆಲ್ಲ ಅನುಭವಿಸಕತ್ತೀವಿ ಇವತ್ತಿನ ದಿವಸ. ಭಾಳ ಪ್ರಮಾಣ ಆಗಿಲ್ಲ, ಒಂದು ಈಟ್ ಸ್ವಲ್ಪ ಆಗೈತೆ ನಮಗೆ. ಆದರೂ ಕೂಡ ನಮ್ಮ ದೇಶದವ್ರು ನಮಗೇನೋ ಸ್ವಲ್ಪ ಅವರು ರಿಯಾಯಿತಿ ಕೊಟ್ಟಾರ. ನಮ್ಮ ದೇಶದ ಹಡಗುಗಳು ಇವತ್ತು ದಿವಸ ಬರ್ತಾವ, ನಮ್ದು ನಡೆದೋದೆ ಇವತ್ತು ದಿವಸ. ಅಷ್ಟು ದೊಡ್ಡ ಪ್ರಮಾಣದ ಬೇರೆ ರಾಷ್ಟ್ರಗಳು ನಮಗಾಗಿಲ್ಲ. ಇದು ಅಲ್ಲದೆ ಎಣ್ಣೆ ಬಂದಾಗಿರೋದ್ರಿಂದ ಇವತ್ತೇನು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಇವತ್ತು ಯಾವ್ದು ಫರ್ಟಿಲೈಸರ್ ತಯಾರಾಕೈತಿ ಇವತ್ತು ದಿವಸ, ಯಾವುದು ಇವತ್ತಿನ ದಿವಸ ನಾವು ಇವತ್ತು ಏನು ಯೂರಿಯಾ ಮತ್ತು ಯೂರಿಯಾಕ್ಕೆ ಬೇಕಾಗ್ತಕ್ಕಂಥ ಎಲ್ಲನೂ ಅದು ಅವಲಂಬಿತ ಇರ್ತಕ್ಕಂಥದ್ದು ಎಣ್ಣೆನ, ನೈಸರ್ಗಿಕ ತೈಲನ ಅದಕ್ಕೆ ಬೇಕಾಗ್ತದೆ. ಈಗ ಅಕಸ್ಮಾತ್ ನಾವು ಇವತ್ತಿನ ದಿವಸ ₹1,000 ಒಂದು ಚೀಲ ಯೂರಿಯಾ ತಯಾರು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇತ್ತಂತಂದ್ರೆ, ಈ ದುಬಾರಿ ಆಯ್ತಂದ್ರೆ ನಮಗೆ ₹2,000 ಒಂದು ಚೀಲ ಯೂರಿಯಾ ಸಿಗಬೇಕಂತೈತೆ. ಅದು ₹2,000 ಆಗ್ಬೋದು, ₹3,000 ಆಗ್ಬೋದು. ₹3,000 ಒಂದು 50 ಕಿಲೋದು ಒಂದು ಚೀಲ ನಮ್ಗೆ ಮಾರ್ಕೆಟ್ನಾಗ ನಮ್ಗೆ ಕೊಡೋ ಪ್ರಸಂಗ ಬರ್ತಂದ್ರೆ, ನಾವು ಒಂದು 10 ಚೀಲ ಗೊಬ್ಬರ ಒಂದು ಎಕರೆಗೆ ಹಾಕಿದ್ರೆ ಎಷ್ಟಾಯ್ತು ನಮ್ಗೆ? ಮತ್ತಂದ್ರೆ ನಾವು ₹30,000 ಎಣ್ಣೆ ಬರೀ ಗೊಬ್ಬರ ಯೂರಿಯಾ ಹಾಕಿದಂಗೆ ಆಯ್ತು ನಮ್ಗೆ. ₹30,000 ಹಾಕಿ ಒಂದು ಎಕರೆದಾಗ ಬೆಳಿತೀವಿ ನಾವು ಅಲ್ಲಿ. ₹30,000 ಮುಂದೆ ಇದನ್ನು ತೆಗಿತೀವಿ, ಕಬ್ಬು ಬೆಳೀಲಿ, ಮತ್ತೊಂದು ಬೆಳೀಲಿ, ಯಾವ್ದು ಬೆಳೀಲಿ, ಅದು ಇಷ್ಟು ಸಾಧ್ಯ ಆಗಲ್ಲ. ಪ್ರತಿಯೊಂದು ಆಹಾರದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದು ಇದು ತೈಲದ್ದು ಗೊಬ್ಬರ ತಯಾರಿಕೆ ಮೇಲೆ ಪರಿಣಾಮ ಆಗಿದೆ. ಅದು ನಿಲ್ಲಬೇಕಾಗಿದೆ. ರಸ್ತೆಗಳು ಡಾಂಬರ ಗಿಂಬರ ಅದು ಸಾಕಷ್ಟು ಅದು ಪರಿಣಾಮ ಆಗ್ತೈತೆ, ಅದು ಬೇರೆ ವಿಷಯ. ಇದ್ದು ಇನ್ನು ಟ್ರಾನ್ಸ್ಪೋರ್ಟ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಆಗೇ ಆಗ್ತೈತೆ ಟ್ರಾನ್ಸ್ಪೋರ್ಟ್. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಎಲ್ಲ ದುಬಾರಿ ಆತಂದ್ರೆ ನಾವು ಪ್ರತಿಯೊಂದು ವಸ್ತುನೂ ಇವತ್ತು ಎಣ್ಣೆ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು, ಪ್ರತಿಯೊಂದು ವಸ್ತು ಟ್ರಾನ್ಸ್ಫರ್ ಆಗಿ ಹೋಗ್ಬೇಕು, ಒಂದೇ ಕಡೆ ಇರೋದಿಲ್ಲ. ಅದಕ್ಕೆ ಎಲ್ಲ ವಸ್ತುಗಳ ಮೇಲೆ ಅದರ ಪರಿಣಾಮ ಆಗೋ ಸಾಧ್ಯತೆ ಇದೆ. ಬರೀ ಆಹಾರದಾನೆ ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತು ನಾವೇನು ಕೊಡ್ತೀವಿ ದಿನನಿತ್ಯದ ದಿನಸಿ ವಸ್ತುಗಳೆಲ್ಲವೂ ಇವತ್ತು ಅದರ ಮೇಲೆ ಪರಿಣಾಮ ಆಗ್ತೈತಿ. ಹೀಗಾಗಿ ಇವತ್ತು ಅನಿವಾರ್ಯತೆ ಪ್ರಸಂಗ ಏನಾಗೈತೆ ಅಂದ್ರೆ, ಈ ಒಂದು ಬೇರೆ ಪಾಕಿಸ್ತಾನ, ಭಾರತ ಪಾಕಿಸ್ತಾನ ಮೇಲೆ ಇರ್ತಕ್ಕಂಥದ್ದು
ಒಂದು ಯುದ್ಧ ಆಯಿತು, ಸಣ್ಣ ಪ್ರಮಾಣ ಯುದ್ಧ, ಯಾವ ಥರದ ಜಗತ್ತಿಗೆ ಏನು ಪರಿಣಾಮ ಆಗ್ತಿರಲಿಲ್ಲ. ಅಫ್ಘಾನಿಸ್ತಾನ ಪಾಕಿಸ್ತಾನ ಯುದ್ಧಗಳು ಯಾವ ಪರಿಣಾಮ ಆಗಂಗಿಲ್ಲ. ಸಣ್ಣ ಪುಟ್ಟ ಬೇರೆ ಬೇರೆ ದೇಶದ ಪರಿಣಾಮಗಳು ಆಗೋದಿಲ್ಲ. ಆದರೆ ಈ ಒಂದು ಕೊಲ್ಲಿ ರಾಷ್ಟ್ರದ ಯುದ್ಧದ ಇರಾನ್ ಮೇಲೆ ಆಗಿರ್ತಕ್ಕಂಥ ಯುದ್ಧದ ಅವ್ರು ಏನು ಮಾಡಿಬಿಟ್ರೆ ಸುತ್ತಮುತ್ತ ಇರ್ತಕ್ಕಂಥ ಅಮೆರಿಕದ ಬೆಂಬಲ ಇರ್ತಕ್ಕಂಥ ಈ ರಾಷ್ಟ್ರಗಳ ಮೇಲೆ ಯಾವ ಬೆಂಬಲದಿದಾವ, ಯಾವ ಅವಲಂಬಿತ ಅದಾವ, ಅವ್ರ ಮೇಲೆಲ್ಲ ಮೇಲೆ ಅವ್ರು ಬಾಂಬ್ ಹಾಕಿಬಿಟ್ರೆ. ಸಲ ಎಣ್ಣೆ ತೈಲ ಬಾವಿಗಳ ಮೇಲೆ ಬಾಂಬ್ ಹಾಕ್ಯಾರ, ತೈಲ ಹಡಗುಗಳ ಮೇಲೆ ಬಾಂಬ್ ಹಾಕಿಬಿಟ್ಟಾರ. ಇವತ್ತು ಕೋಟ್ಯಾವಧಿ ಲೀಟರ್ದಟ್ಟು ಇವತ್ತು ಟನ್ನದಟ್ಟು ಇವತ್ತು ಎಣ್ಣೆಲ್ಲ ಇವತ್ತು ಸುಟ್ಟು ಹೋಗೈತಿ, ಇವತ್ತೆಲ್ಲ ಹಾಳಾಗಿ ಹೋಗಿತ್ತು ಇವತ್ತಿನ ದಿವಸ. ಅದು ಕೂಡ ದೊಡ್ಡ ಪ್ರಮಾಣದೊಳಗೆ ಜಗತ್ತಿಗೆ ಲಾಸ್ ಅಂತಕ್ಕಂಥದ್ದು. ಅದಕ್ಕೆ ಇದು ಜೊತೆಗೆ ಅಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ, ಜನರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರೋದ್ರಿಂದ ಈ ಯುದ್ಧ ತಕ್ಷಣವೇ ನಿಲ್ಲಬೇಕು, ತಕ್ಷಣವೇ ನಿಲ್ಲಿಸಬೇಕು. ಈ ದಿಶೆಯೊಳಗೆ ಪ್ರಯತ್ನ ಆಗಬೇಕಾಗಿತ್ತು ಅಂತ. ದಿಲೀಪ್ ಮಹಾರಾಜರ, ಸಂಗಪ್ಪ ಮಹಾರಾಜರ, ನಿರ್ಮಲಪ್ಪ ಮಹಾರಾಜರ ಸರ್ವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಸೂರ್ಯಮಂಡಲಗಳು. ಪ್ರಸ್ತುತ ಯುದ್ಧ ನಿಲ್ಲಲೇಬೇಕು, ವಿನಾಶ ತಡೆಯಬೇಕು, ಜಗತ್ತು ಬಾಳಬೇಕು. ಈ ವಿಷಯವನ್ನು ಪೂಜ್ಯ ದೇವರವರು ಸವಿಸ್ತಾರವಾಗಿ ತಮ್ಮಲ್ಲಿ ನುಡಿತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ಏನು ಅಧ್ಯಾತ್ಮದ ನೆಲೆಗಟ್ಟಿನ ಮೇಲೆ ಯಾವ ಬಸವಣ್ಣ ವಿಶ್ವ ಮಾನವರನ್ನು ತಯಾರು ಮಾಡುವಂಥ ದಿಶೆಯೊಳಗೆ ಲೋಕವೇ ನನ್ನ ಮನೆ, ಮಾನವ ಕುಲ ನನ್ನ ಕುಲ, ಇದೇ ರೀತಿ ಮಹಾರಾಷ್ಟ್ರದೊಳಗೆ ಜ್ಞಾನೇಶ್ವರರು ವಿಶ್ವ ಹಾಚಿ ಮಾಜಿ ಗರ ಕಿಂಭವನ ಚರಾಚರ ಆಪನಾಶಿ ಜಾಲ, ಈ ವಿಶ್ವವೇ ನನ್ನ ಮನೆ, ಈ ವಿಶ್ವದೊಳಗಿರ್ತಕ್ಕಂಥ ಚರ ಮತ್ತು ಅಚಾರವಾಗಿರ್ತಕ್ಕಂಥ ಎಲ್ಲವೂ ನನ್ನವು ಅನ್ನುವಂಥ ಮಾತನ್ನು ಜ್ಞಾನೇಶ್ವರ್ ಹೇಳ್ತಾರೆ. ಆ ಒಂದು ಗಾತ ತತ್ವದಡಿಯೊಳಗೆ ಸಾವಿರ ವರ್ಷಗಳಿಂದ, ಅನಾದಿ ಕಾಲದಿಂದ ಈ ಭಾರತ ಜಗತ್ತಿಗೆ ಶಾಂತಿಯನ್ನು ಬಿಂಬಿಸ್ತಾ ಬಂದಿದೆ. ಆ ಒಂದು ತಳಹದಿ ಮೇಲೆ ಇಂಚೇರಿ ಅಧ್ಯಾತ್ಮ ಸಂಪ್ರದಾಯದ ಗುರು ಪರಂಪರೆ ಹುಟ್ಟಿಕೊಂಡು ಅದರೊಳಗೆ ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರು ಸ್ವಾತಂತ್ರ್ಯ ಸೇನಾನಿಗಳು. ಅಷ್ಟೇ ಅಲ್ಲದೆ ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಬ್ಬ ಮಾನವನ ಅಭ್ಯುದಯ ಆಗಬೇಕಂತ ತಿಳ್ಕೊಂಡು ಹೋರಾಟ ನಡೆಸಿದರು. ಆ ಹೋರಾಟಕ್ಕೆ ತಡೆಯೊಡ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು, ಅಸ್ಪೃಶ್ಯತಾ ನಿವಾರಣೆ, ಜಾತಿಗಳಲ್ಲಿ ಭೇದ ಭಾವಗಳನ್ನು ನಿವಾರಣೆ ಮಾಡುವಲ್ಲಿ ಅವರು ಸುಮಾರು 32,000 ಗಟ್ಟಲೆ ಅಂತರ್ಜಾತೀಯ ಅಂತರ್ಧರ್ಮೀಯ ವಿಭಾಗಗಳನ್ನು ಮಾಡಿ, ರೋಟಿ ಬೇಟಿ ಮಾಡಿ ಒಂದು ವಿಶ್ವದ ಭಾತೃತ್ವವನ್ನು, ಏಕತೆಯನ್ನು ಕಾಪಾಡುವಲ್ಲಿ ಅವರು ಶ್ರಮಿಸಿ ಹೋಗ್ಯಾರ. ಅವರ ತತ್ವದ ತಳಹದಿ ಮೇಲೆ ನಾವೆಲ್ಲ ಬದುಕಿದ್ದೀವಿ. ನಾವು ಇವತ್ತು ಏನು ಕಾಣಿಸ್ತಾ ಇದ್ದೀವಿ ಅಂತ ಇಲ್ಲಿಯವರೆಗೆ ತಾವೆಲ್ಲ ಕೇಳಿದ ಪ್ರಕಾರ ಈ ಜಗತ್ತು ಇವತ್ತು ಯುದ್ಧದ ಉನ್ಮಾದದೊಂದಿಗೆ ಹೊತ್ತು ಉರಿಯಾಕೆ ಅನ್ನುವಂಥ ಪರಿಸ್ಥಿತಿ ಉಂಟಾಗ್ಯದ. ಅದರಿಂದ ಯಾರಿಗೆ ಕೇಡು, ಯಾರಿಗೆ ಲಾಭ ಅಂತ ಕೇಳಿದರೆ ಯಾರಿಗೂ ಲಾಭ ಇಲ್ಲ. ಅದು ಈ ವಿಶ್ವವನ್ನೇ ಮುಗಿಸಿಬಿಡುವುದಕ್ಕೂ, ಇಡೀ ಭೂಮಿಯನ್ನು ಮುಗಿಸಿಬಿಡಬೇಕು, ಸಂಪನ್ಮೂಲಗಳನ್ನು ಮುಗಿಸಿಬಿಡಬೇಕು ಅನ್ನುವಂಥ ರೀತಿಯೊಳಗೆ ಸ್ಪರ್ಧಾತ್ಮಕ ರೀತಿಯೊಳಗೆ ಇವತ್ತು ಸರ್ಕಾರಗಳಾಗಲಿ, ರಾಜಕೀಯ ಪಕ್ಷಗಳಾಗಲಿ ಇವೆಲ್ಲ ಹುಟ್ಟುಕೊಂಡು ಸಂವಾದದ ಮೂಲಕ, ಮಾತುಕತೆಯ ಮೂಲಕ, ವಿಚಾರ ವಿನಿಮಯಗಳ ಮೂಲಕ ಏಕತೆಯನ್ನು ಕಾಪಾಡಿಕೊಳ್ಳಬೇಕೇ ವಿನಃ ಅದನ್ನು ಬಿಟ್ಟುಕೊಟ್ಟು ತಮ್ಮ ಸ್ವಾರ್ಥ ಪ್ರತಿಷ್ಠೆಗಾಗಿ ತಮ್ಮದೇ ಆದಂಥ ಒಂದು ರೀತಿಯೊಳಗೆ ಮತ್ತೊಬ್ಬರ ಮೇಲೆ ಮತ್ತೊಬ್ಬರು ಏನಪ್ಪ ಅಂದ್ರೆ ಬಲಾತ್ಕಾರ ಮಾಡೋದು, ಅನ್ಯಾಯ ಮಾಡೋದು, ಅತ್ಯಾಚಾರ ಮಾಡೋದು, ಭ್ರಷ್ಟಾಚಾರ ಮಾಡೋದು ಇವನ್ನೆಲ್ಲ ಹಿಡ್ಕೊಂಡು ಅದು ಎಲ್ಲಿ ಬೆಳ್ಕೊಂಡು ಕುಂತೈತಪ್ಪ ಅಂದ್ರೆ ಹಿಂದಿನ ರಾಜರು ಒಬ್ಬ ರಾಜನ ತಲೆ ಕಡಿದು ರಾಜ ಹಾಕಿದ್ದ. ಇವತ್ತು ಅದಿಲ್ಲ. ಇವತ್ತೆಲ್ಲ ಪ್ರಜಾಪ್ರಭುತ್ವ ರಾಜ್ಯ ಐತಿಪ್ಪ ಅಂತ ಅಂದ್ರೂ ಕೂಡ ಅದನ್ನು ಆಚರಣೆಯೊಳಗೆ ತರದರೆ ಇವತ್ತು ಈ ಒಂದೊಂದು ದೇಶ ಮುಂದಾಗಿ ಏನೇನು ಮಾಡ್ತಾವಪ್ಪ, ವಿಜ್ಞಾನ ಮುಂದುವರೆದು
ಎಷ್ಟೋ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಇಟ್ಟುಕೊಂಡು ಈ ಭೂಮಿಯನ್ನು ನೂರಾರು ಸಲ ಬಸ್ ಮಾಡುವಷ್ಟು ಶಸ್ತ್ರಾಸ್ತ್ರಗಳು ಇವತ್ತು ಭೂಮಿ ತಿಳಿ ಮೇಲೆ ಉದಯ ಆಗಿಬಿಟ್ಟವೆ. ಅವನು ವಾಪರಿಸ್ಬೇಕನ್ನುವಂಥ ದುರ್ಬುದ್ಧಿಯಿಂದ ಇವತ್ತು ಯುದ್ಧಕ್ಕೆ ನಿಂತು ಬಿಟ್ಟಾರ. ಇವತ್ತಿನ ಕ್ಷಿಪಣಿಗಳು 2,000 ಕಿಲೋಮೀಟರ್ ಆಚೆಗೆ ಹೋಗಿ ಅಲ್ಲಿ ಬಾಂಬ್ ಹಾಕುವಂಥದ್ದು. ಎಂಥ ಬಾಂಬ್ಗಳಂದ್ರೆ ಒಂದು ಬಾಂಬ್ ಬಿತ್ತಂದ್ರೆ ಸುತ್ತಲೂ 100 ಮೈಲ್ಗಟ್ಟಲೆ ಆ ಭೂಮಿನೂ ನಾಶ, ಅಲ್ಲಿರ್ತಕ್ಕಂಥ ಜನನೂ ನಾಶ, ಅದರಂತೆ ನೈಸರ್ಗಿಕ ಸಂಪತ್ತು ನಾಶ ಆಗುವಂಥದ್ದು. ಇಷ್ಟು ವಿನಾಶಕಾರಿಯಂಥ ಶಸ್ತ್ರಾಸ್ತ್ರಗಳು ಇವತ್ತು ಈ ಯುದ್ಧಗಳು ಅಮೇರಿಕಾ, ಇಸ್ರೇಲ, ಇರಾನ, ರಷ್ಯಾ, ಉಕ್ರೇನ ಈ ಯುದ್ಧದೊಳಗೆ ಬಳಸಕ್ಕೆ ಹತ್ಯಾರಪ್ಪ ಅಂದ್ಮೇಲತ್ತ ಈ ಭೂಮಿ ಎದಕ್ಕೆ ಈಡಾಗ್ತದೆ, ಪೃಥ್ವಿ ಎದಕ್ಕೆ ಈಡಾಗ್ತದೆ. ಇವತ್ತು ಅಂಥ ಸರ್ವನಾಶದೆಡೆಗೆ ಇವತ್ತಿನ ಯುದ್ಧ ನಮ್ಮನ್ನೆಲ್ಲ ಕೊಂಡೊಯ್ತದಪ್ಪ, ಅದರೊಳಗೇನು ಸಂಶಯನೆಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಜನರಲ್ಲಿ 3ನೇ ವಿಶ್ವಯುದ್ಧ ಆಗೇ ತೀರ್ತೈತಿ ಅನ್ನುವಂಥದ್ದು ಬೆಳವಣಿಗೆ ಕಂಡು ಬರ್ತಾ ಇದೆ. ಈ ಬೆಳವಣಿಗೆಯಿಂದ ಇಲ್ಲಿ ಥರ ಎಷ್ಟು ಲಾಸ್ ಆಗ್ಯದ. ಅವಾಗ ಹಿಂದೆ ಯುದ್ಧ ಮಾಡಬೇಕಾಗಿತ್ತು ಅನ್ನೋ ನಿಯಮ ಇತ್ತು, ನೀತಿ ಇತ್ತು. ಆ ನೀತಿ ಹಿಡಿದು ಯುದ್ಧ ಮಾಡ್ತಿದ್ರು. ಇವತ್ತು ಆ ನೀತಿನ ಬದಿಗೊತ್ತಿ ತಮ್ಮದೇ ಆದಂಥ ಸಾರ್ವಭೌಮತ್ವವನ್ನು ಸ್ಥಾಪಿಸುವಂಥ ಒಂದು ಏಕೈಕ ದುರ್ಬುದ್ಧಿಯಿಂದ ಏನೇನು ಅನಾಹುತಗಳನ್ನು ಮಾಡಾಕತ್ತಾರಂತಂದ್ರೆ ಇವತ್ತು ನಾವೆಲ್ಲ ಜಗತ್ತಿನ ಒಂದು ದೇಶದವರು ಮತ್ತೊಂದು ದೇಶದವರು ನೆರೆಹೊರೆಯವರು ಇವತ್ತು ಎಲ್ಲೇ ಯಾವುದೇ ಜಗತ್ತಿನ ಮೂಲೆಯೊಳಗಿದ್ರೂ ಅವರೆಲ್ಲ ನಮ್ಮವರು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಆ ದೇಶದಾಗ ನಮ್ಮ ದೇಶದವ್ರು ಇರ್ತಾರೆ, ನಮ್ಮ ದೇಶದಾಗ ಆ ದೇಶದವ್ರು ಇರ್ತಾರೆ. ಇವತ್ತು ಒಬ್ಬರಿಗೊಬ್ಬರು ಈ ಜಗತ್ತನ್ನು ಸುತ್ತಾಡ್ತಾ ಇದ್ದಾರೆ. ಈ ವಿಶ್ವವನ್ನು ಒಂದು ಮನೆಯನ್ನಾಗಿ ಮಾಡ್ಯಾರ, ವಿಜ್ಞಾನ ಮಾಡಿಕೊಟ್ಟದ. ಇದನ್ನೆಲ್ಲ ಇಷ್ಟು ಬಳಕೆ ಮಾಡಿಕೊಳ್ಳುವಾಗ ಇವತ್ತು ಧ್ವಂಸಕಾರಿಯಾದಂಥ ಸೇಡು ತೀರಿಸ್ಕೊಳ್ಳುವಂಥ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದನ್ನು ತುಂಬಿ ತುಳುಕಾಡಿ